ಮೋದಿ ಲೆಕ್ಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ನಾವು ಸಾಕಷ್ಟು ಮಾತಾಡಿದ್ದೀವಿ. ಯಾಕಂದರೆ ಆ ಎಕ್ಸ್ಪೆಕ್ಟೇಷನ್ಸ್ಗಳಿದೆಯಲ್ಲ ಅದರ ಸಂಖ್ಯೆ ಕೂಡ ಬಹಳ ದೊಡ್ಡದಿದೆ. ಅತ್ಯಂತ ಸಹಜವಾಗೇ ಬರೀ ಮಾತಿಗೆ ಮಾತ್ರ ಆಗಬಾರ್ದು, ಆ ಮಾತು ಕೃತಿಯಾಗಬೇಕು. ಹಿಂದೆ ಕೊಟ್ಟಂಥ ವಾಗ್ದಾನಗಳಿದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಅದು ಲಾಘವಾಗಿದೆ ಅದು ಕೂಡ ಬೇಕು. ಜೊತೆಗೆ ಈಗ ಭಾರತದ ಎದುರುಗಡೆಗೆ ದೊಡ್ಡ ಚಾಲೆಂಜಸ್ಗಳಿದೆ. ಈ ವಿದೇಶಕ್ಕೆ ಹೋಗಿರುವಂಥ ನಮ್ಮ ಯುವಕರು ಅಲ್ಲಿ ಯಾವ ಕೆಲಸ ಕಳ್ಕೊಳ್ತಾರೆ ಗೊತ್ತಿಲ್ಲ. ಅಲ್ಲಿ ಹೋಗಿರುವಂಥ ಅಲ್ಲಿ ಕಟ್ಟಿರುವಂಥ ಇಂಡಸ್ಟ್ರಿಗಳು ಯಾವ ಮುಚ್ತವೆ ಗೊತ್ತಿಲ್ಲ. ಜೊತೆಗೆ ಭಾರತೀಯರಿಗೆ ಅಲ್ಲಿ ಸುರಕ್ಷತೆ ಅನ್ನುವಂಥದ್ದಿಲ್ಲ ಅನ್ನುವಂಥ ಸ್ಥಿತಿ ಉದ್ಭವ ಆಗೋಗ್ಬಿಟ್ಟಿದೆ. ಇಲ್ಲಿ ನೋಡಿದ್ರೆ ನಾವು ಲಕ್ಷಾಂತರ ಇಂಜಿನಿಯರ್ಗಳನ್ನು ಡಾಕ್ಟರ್ಗಳನ್ನು ಸೃಷ್ಟಿ ಮಾಡಿ 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 ಬಿಡ್ತಾ ಇದ್ದೀವಿ. ಅವ್ರಿಗೆ ಕೆಲಸ ಇಲ್ಲ. ಇರುವಂಥವ್ರು ಹೆಂಗೆ ಕೆಲಸ ಕೊಡಬೇಕು ಗೊತ್ತಿಲ್ಲ. ಜೊತೆಗೆ ಒಂದು ವಿಜ್ಞಾನ ತಂತ್ರಜ್ಞಾನಗಳು ಬೆಳೆದಿವೆ. AI ಕಡೆಗೆ ನಾವು ಹೆಚ್ಚಿನ ಗಮನ ಕೊಡಲಿಲ್ಲ ಅಂತಂತಂದರೆ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ತುಂಬ ಕಷ್ಟ ಇದೆ. ಜೊತೆಗೆ ಇಂಡಸ್ಟ್ರಿ ಸೆಕ್ಟರಲ್ಲಿ ಅವ್ರಿಗೆ ಅವ್ರದ್ದೇ ಆದಂಥ ಸಮಸ್ಯೆಗಳಿದೆ. ಅನ್ನಂಗಿಲ್ಲ ಅನುಭವಿಸಂಗಿಲ್ಲ. ಎಂಥ ಸ್ಥಿತಿ ಅಂತಂದರೆ ಇದೆಲ್ಲ ಮಾಡಿದರೂ ಕೂಡ ಭ್ರಷ್ಟಾಚಾರ ಅನ್ನೋದಕ್ಕೆ ನಿಯಂತ್ರಣ ಮಾಡಲಿಲ್ಲ ಅಂದರೆ ಕಡಿವಾಣ ಭ್ರಷ್ಟಾಚಾರ ನಿರ್ಮೂಲನೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಕಡಿವಾಣ ಹಾಕಲಿಲ್ಲ ಅಂತಂದರೆ ನೀವೇನು ಮಾಡಿದರೂ ಕೂಡ ಕಡ್ದು ಕಟ್ಟ ಹಾಕಿದಂಗೆ ಏನೂ ಮಾಡೋಕ್ಕಾಗಲ್ಲ. ಅಂಥ ಸ್ಥಿತಿ ಉದ್ಭವ ಆಗಿದೆ. ಹೆಗ್ಡೆಜಿ, ನಾನು ಶುರು ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಮಿಂದ. ಏನಾಗಬೇಕು, ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ? ಯಾಕಂದರೆ ಹಿಂದೆಲ್ಲ ಈ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡಿದ್ದೀವಿ. ಈ ಬಾರಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್? ಆದಾಯ ತೆರಿಗೆಯಲ್ಲಿ ನಾನು ಅಂಥ ಮುಖ್ಯವಾದಂಥ ಬದಲಾವಣೆಯನ್ನು ಯಾವುದನ್ನು ನಿರೀಕ್ಷೆ ಮಾಡ್ತಾ ಇಲ್ಲ. ಹೊಸದಾಗಿ ಆದಾಯ ತೆರಿಗೆ ಕಾಯ್ದೆ 2025 ಆಗಸ್ಟ್ 2025ರಲ್ಲಿ ಆಗಲೇ ಪ್ರೆಸಿಡೆಂಟ್ ಅವರ ಅಸೆಂಟಿಂದ ಜಾರಿಗೆ ಬಂದಿದೆ. ಈಗ ಏಪ್ರಿಲ್ 1, 2026ರಿಂದ ಹೊಸ ಕಾಯ್ದೆ ಬರ್ತಾ ಇದೆ. ಬದಲಾವಣೆ ಮುಖ್ಯವಾದ ಯಾವುದಾದ್ರು ಮಾಡೋ ವಿಚಾರ ಇದ್ದರೆ ಆ ಕಾಯ್ದೆನಲ್ಲಿ ಆಗಲೇ ತಂದುಬಿಡ್ತಿದ್ರು. ಅಲ್ಲಿ ಮುಖ್ಯವಾದಂಥ ಯಾವುದೇ ಸ್ಟ್ರಕ್ಚರಲ್ ಚೇಂಜಸ್ ಅಂತ ನಾವೇನು ಹೇಳ್ತೀವಲ್ಲ ಆ ಥರ ಬದಲಾವಣೆ ಯಾವುದನ್ನೂ ತಂದಿಲ್ಲ. ಸರ್, ಈ ಸ್ಪೆಕ್ಯುಲೇಷನ್ ಸರ್, ಅಂದ್ರೆ ಒಬ್ಬ ಇಂಡಿವಿಜುವಲ್ ಅನ್ನ ಟ್ಯಾಕ್ಸ್ ಪೇಯರ್ ಅಂತ ಕನ್ಸಿಡರ್ ಮಾಡೋ ಬದಲು ಒಂದು ಕುಟುಂಬವನ್ನ ಟ್ಯಾಕ್ಸ್ ಪೇಯರ್ಸ್ ಅಂತ ಕನ್ಸಿಡರ್ ಮಾಡಬೇಕು ಅನ್ನೋ ರೀತಿಯ ಕೆಲವು ವಿಚಾರ ಹರಿದಾಡ್ತಾ ಇದೆ. ಅದು ಸತ್ಯಕ್ಕೆ ಎಷ್ಟು ಹತ್ರ ಇದೆ ಅಂತ ಹೇಳ್ಕೊಂಡು ಆ ವಿಚಾರ ಒಂದು ರೀತಿಯಿಂದ ಯೋಗ್ಯವಾಗಿದ್ದು ಕೂಡ, ಆದರೆ ಅಂಥದ್ದೊಂದು ಮುಖ್ಯವಾದಂಥ ಬದಲಾವಣೆ ತರುವ ವಿಚಾರ ಗೌರ್ಮೆಂಟಿಗೆ ಇದ್ದಿದ್ದರೆ ಈ ಹೊಸ ಕಾಯ್ದೆನಲ್ಲೇ ತಂದುಬಿಡ್ತಿದ್ರು. ಹೊಸ ಕಾಯ್ದೆನಲ್ಲಿ ಆ ಥರ ಯಾವುದೇ ಬದಲಾವಣೆನ ತಂದಿಲ್ಲ. ಕೇವಲ ಶಬ್ದ ಪ್ರಯೋಗದ ಸರಳೀಕರಣ ಮಾಡಿದ್ದಾರೆ. ಮುಖ್ಯವಾದಂಥ ಬದಲಾವಣೆಯನ್ನು ತರುವಂಥ ಅವಕಾಶ ಇತ್ತು. 1961ರಿಂದ 1925ರವರೆಗೆ ಬಂದಂಥ ಕಾಯ್ದೆ ಏನಿದೆಯೋ ಅದೇ ಕಾಯ್ದೆಯನ್ನು ಶಬ್ದಗಳ ಸರಳೀಕರಣ ಮಾಡಿ ಮತ್ತೆ ಸೇರ್ಪಡೆ ಮಾಡಿದ್ರು ಬಿಟ್ಟರೆ ಅದರಲ್ಲಿ ಮುಖ್ಯವಾದ ಬದಲಾವಣೆ ಯಾವುದೂ ಬಂದಿಲ್ಲ. ಈಗ ಆಗಸ್ಟ್ದಲ್ಲಿ ತರದೇ ಇರೋದನ್ನು ಫೆಬ್ರವರಿನಲ್ಲಿ ನಿರೀಕ್ಷೆ ಮಾಡೋದು ಅಂಥದ್ದೇನು ಅನ್ಸಲ್ಲ. ಇನ್ನು ಬಾಲಕೃಷ್ಣ ಸರ್, ಈ ಸಲ ನಾವು ವಿಶೇಷವಾಗಿ ಗಮನಿಸ್ತಾ ಇರೋದ್ರೆ ಮೊನ್ನೆ ಮೋದಿ ಅವರು ಕೂಡ ಅದನ್ನೇ ಹೇಳಿದ್ರು, EU ಜೊತೆಗೆ ನಮ್ದು ಟ್ರೇಡ್ ಡೀಲ್ ಆಗಿದೆ. 27 ದೇಶಗಳು ಒಮ್ಮೆಲೆ ನಮಗೆ ಬಾಗಿಲು ತೆರೆದಿವೆ. ಬಟ್ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರರ್ಸ್ ಆ ಏನು ಡಿಮ್ಯಾಂಡ್ಗೆ ತಕ್ಕ ಹಾಗೆ ಸಪ್ಲೈ ಮಾಡೋ ಕೆಪಾಸಿಟಿ ಇಲ್ಲ ಅಂತ ಅಂದ್ರೆ ಇದರಿಂದ ಅಡ್ವರ್ಸ್ ಎಫೆಕ್ಟ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಮೋದಿ ಕೂಡ ಹೇಳಿದ್ದಾರೆ. ಪಿಯೂಷ್ ಗೋಯಲ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಅವರು ಸೇವೆ ಹಾಗೆ ಸರಕುಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ರಫ್ತು ಎಷ್ಟಿದೆ ಅದನ್ನ ನಾವು 3 ಪಟ್ಟು ಜಾಸ್ತಿ ಮಾಡಬೇಕಿದೆ 2032ರ ಸಂದರ್ಭದಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. MSMEಗಳಿಗೆ ನಿರೀಕ್ಷೆ ಮಾಡ್ತಾ ಇರೋದು ಏನ್ ಸರ್, ಏನ್ ಸವಲತ್ತುಗಳು? ಯಾಕಂದ್ರೆ ನಾನು ಅದನ್ನೇ ಪದೇ ಪದೇ ಹೇಳೋದು, ಈ ಪೀಣ್ಯಾದಂತ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಏಷ್ಯಾಸ್ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಸರ್. ಹೋಗ್ಲಿ ಲಾರಿಗಳು ಹೋಗೋದಿರ್ಲಿ, ಒಂದು ಬೈಕ್ ಕೂಡ ಹೋಗೋಕ್ಕಾಗಲ್ಲ. ಈಗ ಅಂತ ವ್ಯವಸ್ಥೆ ಇದೆ ನಮ್ಮಲ್ಲಿ. ಹಾಗಾಗಿ ಇಂಡಸ್ಟ್ರಿಯಲ್ ಸಪೋರ್ಟ್ ಅನ್ನುವಂಥದ್ದು ಬಹಳ ಬೇಕಾಗುತ್ತೆ. ನಿಮ್ಮ ಕೋರಿಕೆ ಸರ್? ಇದರಲ್ಲಿ ಈಗ ಮೇಕ್ ಇನ್ ಇಂಡಿಯಾಗೆ ಹೊತ್ತು ಕೊಡುವಂಥದ್ದು ಪಾಲಿಸಿ. ಯಾಕೆಂದರೆ ಈಗ ಭಾಳಷ್ಟು ದೇಶದಲ್ಲಿ ನಮ್ಮಲ್ಲಿ ಫ್ರೀ ಟ್ರೇಡಿಂಗ್ ಅಗ್ರಿಮೆಂಟ್ಸ್ ನಾವು ಮಾಡಿರೋದ್ರಿಂದ ಈಗ ಸರ್ಕಾರ ಇದಕ್ಕೆ ಹೊತ್ತು ಕೊಟ್ಟು ಫೆಸಿಲಿಟೀಸ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ ಮತ್ತು ಫೆಸಿಲಿಟೀಸ್ ಫಾರ್ MSMEಗೆ ಈಗ ಏನಾಗಿದೆ, ಲೋನ್ನ ಮೈಕ್ರೋ ಮತ್ತು ಸ್ಮಾಲ್ ಇಂಡಸ್ಟ್ರೀಸ್ನ ಗ್ರೋತ್ ಆಗಲಿಲ್ಲ ಅಂದರೆ ನಾವು ಯಾವುದೇ ಆದಂಥ ಪ್ರಾಡಕ್ಟ್ನ ಮಾಡಲಿಕ್ಕಾಗೋದಿಲ್ಲ, ಫಿನಿಷ್ ಮಾಡಲಿಕ್ಕಾಗಲ್ಲ. ಇದಕ್ಕೆ ಹೊತ್ತು ಕೊಟ್ಟು ಲೋನ್ ಫೆಸಿಲಿಟೀಸಲ್ಲಿ ಬಹಳಷ್ಟು ಕಡಿಮೆ ಕೊಟ್ಟು ಲೋನ್ ಫೆಸಿಲಿಟೀಸ್ ಮಾಡಬೇಕು. ಮತ್ತು ಭಾಳ ಈಸ್ ಆಫ್ ಡೂಯಿಂಗ್ ಬಿಸ್ನೆಸಸ್ ಅಂದರೆ ಟ್ಯಾಕ್ಸ್ ರಿಫಾರ್ಮ್ಸಸ್ ಜಾಸ್ತಿ ಮಾಡಬೇಕು. ನಂತರ ಈ ಫೆಸಿಲಿಟೀಸ್ಗೆ ಏನು ಕ್ರಿಯೇಟ್ ಮಾಡಲಿಕ್ಕೆ ಇದು ಒಂದು ಟೈಮ್ ಬಾಂಡ್ ಅಂತ ಮಾಡಬೇಕು. ಈಗ ಏನಾಗ್ತಾಯಿದೆ, ನಮ್ಮಲ್ಲಿ ಲೈಸೆನ್ಸಿಂಗ್ ಫಾರ್ಮಾಲಿಟೀಸೇ ಹ್ಯೂಜ್ ಆಗ್ತಾ ಇರೋದ್ರಿಂದ ಇದು ಮಾಡಬೇಕು. ಸರ್ಕಾರದಲ್ಲಿ ಭಾಳಷ್ಟು ಸ್ಕೀಮ್ ಮಾಡಿದ್ದಾರೆ, CGMST ಸ್ಕೀಮ್ ಮಾಡಿದ್ದಾರೆ, ಮುದ್ರಾ ಲೋನ್ಸ್ ಮಾಡಿದ್ದಾರೆ. ಬಟ್ ಸೇರಬೇಕಾದಂಥ ಜನಕ್ಕೆ ಸೇರ್ತಾ ಇಲ್ಲ. ಅಂದರೆ ಫಾರ್ಮಾಲಿಟೀಸ್ ಬ್ಯಾಂಕಲ್ಲಿ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಇಂಟ್ರೊಡ್ಯೂಸ್ ಮಾಡಬೇಕು. ನಿಜವಾದ ವ್ಯಾಪಾರಿಗೆ ಅಥವಾ ನಿಜವಾದ ಇಂಡಸ್ಟ್ರಿಯಲಿಸ್ಟ್ಗೆ ಹೋಗುವಂಥದ್ದನ್ನು ಒಂದು ಸಿಸ್ಟಮ್ ಮಾಡಿದ್ರೆ ಖಂಡಿತ ಇದಕ್ಕೆ ಹೊತ್ತು ಕೊಡ್ಬೋದು. ಈ ಸರಿ ಮೋಸ್ಟ್ ಪ್ರಾಬಲಿ MSME ಗ್ರೋತ್ಗೆ ಈ ಸರ್ಕಾರ ಈಗ ಹೊಸ ಏನು ಇವತ್ತು ಬಜೆಟ್ ಮಾಡ್ತಾ ಇದ್ದಾರೆ, ಕ್ರೂಷಿಯಲ್ ಟೈಮ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಬಿಕಾಸ್ ಈಗ ಇರುವಂಥ ಡಿಮ್ಯಾಂಡ್ ನಮಗೇನು ಫಾರಿನ್ ಡಿಮ್ಯಾಂಡ್ ಇಂಡಿಜಿನಸ್ ಆಲ್ಸೋ. ಯಾಕೆಂದರೆ ನಾವು ಈಗ ಭಾಳಷ್ಟು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ಗಳಿಗೆ ನಮಗೆ ಇವಾಗ ಆರ್ಡರ್ ಬಂದಿದೆ. ಸೊ ಅದನ್ನು ಮಾಡಲಿಕ್ಕೋಸ್ಕರ ವಿ ನೀಡ್ such supports government in that. So we are expecting more on this. Correct. ಹಾಗೆ ಭವ್ಯ ನರಸಿಂಹಮೂರ್ತಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರ ನಿರೀಕ್ಷೆಗಳೇನು ನಾವು ಒಂದು ವಿರೋಧ ಪಕ್ಷವಾಗಿ ಕೇಳೋಣ, ರಾಜ್ಯದಲ್ಲೇ ಆಡಳಿತ ಪಕ್ಷವಾಗಿನೂ ಕೂಡ ಕೇಳೋಣ. ನೀವೇನು ಕೋರಿಕೆಯನ್ನ ಇಟ್ಟಿದ್ದೀರಾ, ನಿಮ್ಗೆ ಏನು ಫುಲ್ಫಿಲ್ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು.
ಈಗಾಗಲೇ ಪ್ರಕ್ರಿಯೆಗಳು ಶುರುವಾಗಿವೆ. ಎಸ್, ಟ್ಯಾಬನ್ನು ಹಿಡ್ಕೊಂಡು ಬಂದಿದ್ದಾರೆ ನಿರ್ಮಲಾ ಸೀತಾರಾಮನ್. ಏನಿದೆ ಇದರಲ್ಲಿ, ಏನು ಘೋಷಣೆಗಳಾಗ್ತವೆ, ಜೊತೆಗೆ ಹಿಂದಾಗಿರುವಂಥ ಘೋಷಣೆಗಳು, ಅವುಗಳ ಸ್ಥಿತಿಗತಿಗಳು ಏನೇನು, ಇದೆಲ್ಲದರ ಬಗ್ಗೆಯೂ ಚರ್ಚೆ ಇದೆ. ಇವತ್ತು ಷೇರು ಮಾರುಕಟ್ಟೆ ಇವತ್ತು ಓಪನ್ ಇದೆ. ಷೇರು ಮಾರುಕಟ್ಟೆ ಬೆಳಗ್ಗೆ ನೋಡ್ತಾ ಇದ್ದೀವಿ, ಸ್ವಲ್ಪ ಕುಸಿತ ಕಾಣ್ತಾ ಇದೆ. ಬರ್ತಾ ಬರ್ತಾ ಮೇಲೆ ಕೇಳಬಹುದು ಗ್ರ್ಯಾಜುಯಲಿ. ಏನೇನು ಘೋಷಣೆ ಮಾಡ್ತಾರೆ ನೋಡಬೇಕು. ನಾವು ಹೇಳ್ತಾ ಇದ್ವಿ ಏನು ಅಂದರೆ ಈ ದಿನಬಳಕೆಯ ವಸ್ತುಗಳು ಜಾಸ್ತಿ ಆಗಿದೆ. ಎಸ್, ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ನಾವು ನೋಡ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು. 9ನೇ ಬಾರಿ ವಿತ್ತ ಸಚಿವೆ ಬಜೆಟ್ ಮಂಡಿಸ್ಲಿಕ್ಕೆ ಹೋಗಿದ್ದಾರೆ. ನಾರಿ ಶಕ್ತಿ, ಒಂದು ಕಡೆಗೆ ಬಜೆಟ್ ಮಂಡಿಸ್ತಿರುವಂಥವರು ಮಹಿಳೆನೇ, ಜೊತೆಗೆ ರಾಜ್ಯದ ಪ್ರಥಮ ಪ್ರಜೆಯೂ ಕೂಡ ಮಹಿಳೆನೇ. ಒಂಬತ್ತನೇ ಬಾರಿ ಬಜೆಟ್ ಮಂಡಿಸ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್ ಅವರಲ್ಲಿ ಯಾವ್ಯಾವ ಅಸ್ತ್ರಗಳಿದೆ, ಯಾವ್ಯಾವ ಅಸ್ತ್ರಗಳನ್ನು ಹೆಂಗೆ ಝಳಪಿಸ್ತಾರೆ ನೋಡಬೇಕು. ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. ಬನ್ನಿ, ನಮ್ಮ ಜೊತೆಗೆ ಭವ್ಯ ನರಸಿಂಹಮೂರ್ತಿ ಅವರೇ. ಶಕ್ತಿ ಅಂದಿದ್ದಕ್ಕೆ ಈ ಬಾರಿ ಇನ್ನೊಂದು ಅಂತ ಅಂದ್ರೆ ಆ ಬಜೆಟ್ ಟೀಮ್ ನ ಲೀಡ್ ಮಾಡ್ತಾ ಇರುವಂತವ್ರು ಕೂಡ ಅಷ್ಟೇ. ನಮಗೆ ಅನುರಾಧ ಠಾಕೂರ್ ಅವರು ಕೂಡ ಮಹಿಳೆ. ಸೊ ಓವರ್ ಆಲ್ ಬಜೆಟ್ ಈ ಬಾರಿ ಒಂದು ನೀವು ಹೇಳಿದ ಹಾಗೆ ಒಂದು ಮಹಿಳೆಯರು ಅದ್ರ ಕಡೆ ಗಮನ ಹೆಚ್ಚಿಕೊಟ್ಟು ಅದನ್ನೊಂದು ರೂಪು ರೇಷದಲ್ಲಿ ಅವರ ಹೆಚ್ಚಿನ ಪಾತ್ರ ಇರೋದನ್ನ ನಾವಿಲ್ಲಿ ನೋಡ್ಬೇಕಿದೆ. ಎಲ್ಲ ರಂಗಗಳಲ್ಲೂ ಕೂಡ ಹೆಣ್ಮಕ್ಳು ದಾಪಕಾಲ ಇಡ್ತಾ ಇದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಕರೆಕ್ಟ್. ಈಗ ಇದನ್ನ ಹೇಳ್ತಿದ್ದಂಗೆ ನೋಡಿ, ಮುಖ ಕಾಂಗ್ರೆಸ್ನವ್ರ ಮುಖದಲ್ಲಿ ಕಮಲ ಅರಳದಂಗೆ ಆಗ್ಬಿಡ್ತು. ಎಸ್, ನಾವು ನೋಡ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು. ಇನ್ನು ಬಜೆಟ್ ಹೊತ್ತಿನಲ್ಲೇ ಗ್ಯಾಸ್ ಸಿಲಿಂಡರ್ ಬಿಗ್ ಶಾಕ್. ಏನು ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ, ಗೊತ್ತಿಲ್ಲ ಹೆಂಗಿದೆ ಅಂತ ಹೇಳಿಂದ. ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ 49 ರೂಪಾಯಿ ಏರಿಕೆ. ಇನ್ನು ನಿತ್ಯ ಬಳಕೆ 19 kg ಕಮರ್ಷಿಯಲ್ ಸಿಲಿಂಡರ್ಗೆ 1740 ರೂಪಾಯಿ. ಸೊ ಇದು ಜನಸಾಮಾನ್ಯರಿಗೆ ನಮ್ಗೇನು ಶಾಕ್, ಇದು ಹೋಟ್ಲವರಿಗೆ ಅಲ್ವಾ ಅಂತ ನೀವು ಅಂದ್ಕೊಳ್ಬೋದು. ನಾವು ತಿನ್ನುವಂತ ಪ್ರತಿ ಖಾದ್ಯದ ಬೆಲೆನೂ ಕೂಡ ಹೆಚ್ಚು ಕಮ್ಮಿ ಆಗೋದಕ್ಕೆ ಇದು ಕೂಡ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸ್ವಲ್ಪ ಕಾರಣಗಳಾಗುತ್ತೆ. ಆಮೇಲೆ ಇದ್ರ ಜೊತೆಗೇನೆ ಈಗ ಜನ ಈ ಗ್ಯಾಸ್ ಸಿಲಿಂಡರ್ಗಿಂತ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿರೋದು ಅಂತ ಅಂದ್ರೆ ಗೋಲ್ಡು ಮತ್ತೆ ಸಿಲ್ವರ್ ವಿಚಾರವಾಗಿ. ಯಾಕಂತ ಅಂದ್ರೆ ಹೌದು, ಹೂಡಿಕೆ ಮಾಡೋರು ಇದು ನಾವು ಕೊಳ್ಳಬೇಕೋ ಬೇಡವೋ ಅನ್ನುವಂಥವ್ರು ಒಂದು ಗೊಂದಲದಲ್ಲಿದ್ದಾರೆ. ಇನ್ನು ಮದುವೆ ಮತ್ತೆ ಇತರ ಸಮಾರಂಭಕ್ಕಾಗಿ ತಗೊಳ್ಳೋರು ಏನು ತಗೊಳ್ಳೋಂಗೇ ಇಲ್ಲ ಅಲ್ಲೋ ಅನ್ನೋಂಥ ವಿಚಾರದಲ್ಲಿದ್ದಾರೆ. ಬಟ್ ಇವತ್ತು ನಾವು ಬಜೆಟ್ನಲ್ಲಿ ಈ ಚಿನ್ನ ಹಾಗೆ ಬೆಳ್ಳಿ ಬೆಲೆ ಕಮ್ಮಿ ಆಗುವಂಥ ನಿಟ್ಟಿನಲ್ಲಿ ಅಥವಾ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಏನಾದರೂ ಅನುಕೂಲ ಆಗ್ಬೋದಾ ಅನ್ನುವಂಥ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ಕೇಂದ್ರದ ಕಡೆಯಿಂದ ನಾವೇನು ನಿರೀಕ್ಷೆ ಮಾಡ್ಬೋದು, ಆಮದು ಸುಂಕ ಏನಾದರೂ ಕಡಿತ ಆದರೆ ಅದರಿಂದ ಸ್ವಲ್ಪ ಅನುಕೂಲ ಆಗ್ಬೋದು. ಬಹುಶಃ 5% ಏನೋ ಇರಬೇಕಲ್ವ ಸರ್, ಅದನ್ನ 3% ತನಕ 3% ಇದೆ, ಅದನ್ನ 1.5ಗೂ ಇಳಿಸ್ತಾರೆ ಅಂತ ಹೇಳ್ತಾರೆ. GST ನಾವು ಕೊಳ್ಳೋ ಸಂದರ್ಭದಲ್ಲಿ 3% ಇದೆ, ಬಹುಶಃ ಅದನ್ನು ಕೂಡ 1.5 1.25 ಇಳಿಸ್ಬೋದು ಅನ್ನುವಂಥ ರೀತಿಯಾಗಿನೂ ಕೂಡ ಒಂದು ವಿಚಾರ ಇದೆ. ಆಮೇಲೆ ಬೆಳ್ಳಿ ಅಂತ ಅಂದ್ರೆ ಈಗ ಒಂದು ನೀವು ಸಣ್ಣದೊಂದು ಏನಾದ್ರು ಒಂದು ದೀಪ ಮಾಡಿಸ್ಬೇಕು ಅಂತ ಅಂದ್ರೆ ಈಗ 20-25 ಸಾವಿರ ರೂಪಾಯಿ ಕೊಡಬೇಕಾಗಿದೆ. ಮುಂಚೆ ನಾವೆಲ್ಲ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದ್ರೆ ಅದನ್ನೇ ಕೊಡ್ತಾ ಇದ್ದಿದೆ ಎಷ್ಟೋ ಬಾರಿ, ಈಗ ಅದನ್ನು ಕೊಡದೇ ಇರುವಂತ ರೀತಿಯಾಗಿ ಆಗಿದೆ. ಹಾಗಾಗಿ ಬೆಳ್ಳಿಯ ಎಕ್ಸ್ಪೋರ್ಟ್ ಕೂಡ ಏನಾದರೂ ಸ್ಟಾಪ್ ಮಾಡಿಸಿ ಈ ಮುಖೇನವಾಗಿ ಬೆಲೆ ನಿಯಂತ್ರಣಕ್ಕೆ ಅವಕಾಶ ಇದೆಯಾ ಅನ್ನುವಂಥ ರೀತಿಯಾಗಿ ಚರ್ಚೆಯಲ್ಲಿದೆ. ಎಸ್, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಜನ ಗೃಹಿಣಿಯರು ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಕಡಿಮೆ ಆದರೆ ನಮಗೂ ಒಳ್ಳೆಯದು, ಮಕ್ಕಳಿಗೆ ಏನಾದರೂ ಒಂದು ಮಾಡಿಸ್ಬೋದು, ಫ್ಯೂಚರ್ಗೆ ಏನಾದರೂ ಸೇವಿಂಗ್ ಅಂತ ಮಾಡ್ಬೋದು. ನಾನು ಚಿಕ್ಕದಿಂದ ತೊಗೋತಾ ಇದ್ದೀನಿ, ಹಾಗಾಗಿ ಇದುವರೆಗೂ ಕಡಿಮೆ ಆಗಿದ್ದು ಎಲ್ಲೂ ಕೇಳ್ಪಟ್ಟಿಲ್ಲ, ನೋಡೂ ಇಲ್ಲ. ಬಟ್ ಮಾಡಿದ್ರೆ ನಮ್ಮಂಥವ್ರಿಗೆ ಡೆಫಿನೆಟ್ಲಿ ಒಳ್ಳೇದಾಗುತ್ತೆ. ಅಂದರೆ ಗೋಲ್ಡ್ ಹೈ ರೇಟ್ ಆಗುವಾಗ ಕಸ್ಟಮರ್ಸ್ ತುಂಬ ಕಡಿಮೆ ಆಗಿದ್ದರು. ಅಂದರೆ ಇವಾಗ ಎಲ್ಲರೂ ಬಜೆಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾದರೂ ಫ್ಲಕ್ಚುಯೇಷನ್ ಆದರೆ ಇನ್ನು ಕಸ್ಟಮರ್ ಬರೋ ಚಾನ್ಸಸ್ ಇರುತ್ತೆ. ಇವಾಗ ಟಾಪ್ ರೇಟಿಂದ ಕಡಿಮೆ ಆಗಿದೆ, ಇನ್ನು ಇಂಪೋರ್ಟ್ ಡ್ಯೂಟಿಯಲ್ಲಿ ಏನಾದರೂ ಚೇಂಜಸ್ ಆದರೆ ಕಡಿಮೆ ಆದರೆ ಇನ್ನು ಗೋಲ್ಡ್ ರೇಟಲ್ಲಿ ಫ್ಲಕ್ಚುಯೇಷನ್ ಆದರೆ ಬರ್ಬೋದು. ಈಗ ರೆಕಾರ್ಡ್ ಹೈ ರೇಟಿಂದ ಈಗ 2 days ಆಯಿತು ಸ್ವಲ್ಪ ಕಡಿಮೆ ಆಗ್ತಾ ಇದೆ ರೇಟು. ಇನ್ ಕೇಸ್ ನಾಳೆ ಈಗ ಇಂಪೋರ್ಟ್ ಡ್ಯೂಟಿ ಇಲ್ಲಾದರೆ ನಮ್ಮದು GSTಯಲ್ಲಿ ಏನಾದರೂ ಚೇಂಜಸ್ ಬಂದರೆ ಡೆಫಿನೆಟ್ ಆಗಿ ರೇಟಲ್ಲಿ ವೇರಿಯೇಷನ್ ಬರುತ್ತೆ. ಈಗ ಹೈ ರೇಟ್ 16,390ಇಂದ ಈಗ 14,720 ಪರ್ ಗ್ರಾಮಿಗೆ. ಅದು 10 ಗ್ರಾಮ್ ಲೆಕ್ಕ ನೋಡಿದರೆ 1,47,200 ಅಂತ ರೇಟ್ ಇದೆ ಈಗ. ನಾಳೆ ಮೇ ಬಿ ಏನಾದರೂ ಚೇಂಜಸ್ ಬರ್ಬೋದು. ಸಡನ್ನಾಗಿ ಈ ಥರ ಹೇರಿದ್ರೆ ನಾವು ಹೆಂಗೆ ತಗೋಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಆ್ಯಕ್ಚುಲಿ.
ಸೊ ಆಗಿಂದ ಇವಾಗ ನೆನ್ನೆ ಇವತ್ತೇನೋ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆದರೆ ಪರವಾಗಿಲ್ಲ. ಆದರೆ 1 ಲ್ಯಾಕ್ ತಾಡಿದೆ, ಅದು ತುಂಬ ಕಷ್ಟ. ಆ್ಯಕ್ಚುಲಿ ಮಿಡಲ್ ಕ್ಲಾಸ್ ಪೀಪಲ್ಗೆ ತುಂಬ ಕಷ್ಟ ಅದು. ಸೊ ಕಡಿಮೆ ಆದರೆ ಚೆನ್ನಾಗಿರುತ್ತೆ. ಗೌರ್ಮೆಂಟೇ ಕಡಿಮೆ ಮಾಡಬೇಕಿದು, ನಾವೇನು ಮಾಡೋಕ್ಕಾಗಲ್ಲ. ಇವಾಗ ಅದರಲ್ಲೂ ಈ ಥರ ಮಾಡಿದ್ದಾರೆ ಅಂದರೆ ಎಲ್ಲದೂ ಇವಾಗ ಜಾಸ್ತಿ ಆಗ್ತಾಯಿದೆ. ಅದರಲ್ಲಿ ಗೋಲ್ಡ್ ಅಂತೂ ಸಿಲ್ವರು ಹೈ ಆಗಿದೆ, ಗೋಲ್ಡು ಹೈ ಆಗಿದೆ ಸರ್. ಗೋಲ್ಡ್ ರೇಟು ಎಲ್ಲ ರೇಟು ಪ್ರತಿಯೊಂದರೂ ಜಾಸ್ತಿ ಆಗಿದೆ. ಸಾಮಾನ್ಯ ಜನರ ಈಗ ಹೊಡೆತ ಜಾಸ್ತಿ ಇದೆ. ಈಗ ಹೋಗ್ಬಿಟ್ಟು ಈಗ ಏನೋ ಒಂದು ಮದುವೆ ಮಾಡಬೇಕು ಅಂದ್ರೆ ಗೋಲ್ಡ್ ತೊಗೊಳೋದು ಕಷ್ಟ ಆಗೈತೆ. ಗೋಲ್ಡ್ ರೇಟ್ ಅಷ್ಟೊಂದು ಆದರೆ ಬಡವರಿಗೆ ಏನಂದರೆ ಈಗ ತಾಳಿ ಅಂದರೆ ಚಿನ್ನದ್ದು ಬೇಕಾಗುತ್ತೆ, ಅಷ್ಟು ತಗೊಳ್ಳೋ ತಾಕತ್ತಿರಲ್ಲ. ಆ ಚಿನ್ನದ ರೇಟ್ ಇಳಿಸ್ಬೇಕು ಆದಷ್ಟು. ನಮಗೂ ಒಂದು ಆಸೆ ಪಾಸೆ ಅಂತಂದು ಒಡವೆ ತೊಗೊಂಡು ಇವತ್ತಿನ ರೇಟ್ ಬಂದು ಗೋಲ್ಡ್ ರೇಟ್ ಬಂದ್ಬಿಟ್ಟು ಎಷ್ಟು 14,500 15,000 916 ಗೋಲ್ಡ್ ಅಂತಿದೆ. ನಾಳಿನ ಪೀಳಿಗೆಗೆ ಇವಾಗಲೇ ಇಷ್ಟಿದೆ ಅಂದರೆ ಇವಾಗ ನಾಳೆ ದಿನ ತೊಗೊಂಡು ಆಸೆ ಪಡೋರು ಇರಬೇಕಾಗಿ ನಾವು ತಿನ್ಬೇಕಾಗಿಲ್ದದು ನಮಗೆ ಹೋದ್ಮೇಲೆ ಏನು ಸಿಗುತ್ತೆ. ಯೂಶಲಿ ಲೇಡೀಸ್ ಅಂದಮೇಲೆ ಗೋಲ್ಡ್ ಮೇಲೆ ತುಂಬಾ ಆಸೆ ಇರುತ್ತೆ. ಗೋಲ್ಡ್ ಎಲ್ಲ ತುಂಬ ರೇಟ್ ಮಾಡಿದ್ದಾರೆ. ಯಾವ ವರ್ಷ ಕೂಡ ಈ ರೀತಿ ಆಗಿರಲಿಲ್ಲ. ಒಂದೇ ವರ್ಷದಲ್ಲಿ ಡಬಲ್ ಅಂದರೆ 70 ಇದ್ದಿದ್ದು 140 ಆಗಿದೆ ಅಂದರೆ ಇದೇ ವರ್ಷ ಆಗಿರೋದು. ಸೊ ಅದನ್ನು ನೀವು ಕಡಿಮೆ ಮಾಡಬೇಕು ಅಂತೇಳಿ ಕೇಳ್ತೀನಿ. ಎಸ್, ಇದು ಜನಸಾಮಾನ್ಯರ ಮಾತು. ಜನರಿಗೆ ಸಹಜವಾಗಿ ಅತ್ಯಂತ ಎಕ್ಸ್ಪೆಕ್ಟೇಷನ್ಸ್ಗಳಿರ್ತವೆ. ಬನ್ನಿ ಈ ಗೃಹಿಣಿಯರನ್ನ ಮಾತಾಡ್ಸೋಣ. ಚೈತ್ರಾ ನಮ್ಮ ಜೊತೆಗಿದ್ದಾರೆ, ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚೈತ್ರಾ ಮೇಡಮ್, ನಾವು ನೋಡ್ತಾ ಇದ್ವಿ ಬಂಗಾರ ಬೆಳ್ಳಿ ಬಗ್ಗೆ ಒಂದಷ್ಟು ವಿವರಗಳನ್ನು ಕೂಡ ತಾವು ನೋಡಿದ್ರಿ. ಎಸ್, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಬಜೆಟ್ ಘೋಷಣೆಗೂ ಮೊದಲು ಚಿನ್ನ ಬೆಳ್ಳಿ ದರ ಇಳಿಕೆ ಕಂಡಿದೆ. 24 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ದರ 2 ದಿನಗಳಲ್ಲಿ 1827 ರೂಪಾಯಿ. ವಿಪರೀತ ಏರೋದು, 1000-2000 ಕಡಿಮೆ ಆಗೋದು. ಇನ್ನು 1 ಗ್ರಾಮ್ ಚಿನ್ನದ ದರ 22 ಕ್ಯಾರೆಟ್ ಎಷ್ಟಾಗಿದೆ ಅಂತ 1 kg ಬೆಳ್ಳಿಯ ಬೆಲೆ 2 ದಿನಗಳಲ್ಲಿ 60,000 ರೂಪಾಯಿ ಇಳಿಕೆ ಆಗಿದೆ. ಯಾಕಂದ್ರೆ ಬೆಳ್ಳಿಯ ಆ ಬೆಲೆ ಇದೆಯಲ್ಲ, ಅದು ಏರಿಕೆ ಆಗ್ತಿರೋದು ಒಂಥರ ವಿಚಿತ್ರ. ಹೌದು, ಒಂಥರ ಹುಚ್ಚು ವೇಗದಲ್ಲಿ ಏರ್ತಾ ಇದೆ ಬೆಳೆ. ಇದು ಸಂಗತಿ. ಚೈತ್ರಾ ಮೇಡಮ್ ಅಂದ್ರೆ, ಚೈತ್ರಾ ಮೇಡಮ್ ನನ್ನ ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಈಗ ಮನೆಯಲ್ಲಿ ಗಂಡಸರು ಹೆಣ್ಮಕ್ಳುಗಳಿಗೆ ಚಿನ್ನ ಬಂಗಾರು ಅನ್ನೋದೇ ಬಿಟ್ಬಿಟ್ಟಿದ್ದಾರೆ ಮೇಡಮ್. ಯಾಕಂದ್ರೆ ಎಲ್ಲಿ ಜ್ಞಾಪಕ ಆಗಿ ನಮ್ಮ ಜೀವ ಹರಿದು ಬಿಡ್ತಾರೋ ಅಂತ, ಯಾಕೆ ಬೇಕು ಸಹವಾಸ, ಹಂಗೆ ಕರೆಯೋದೇ ಬಿಟ್ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಚಿನ್ನ ಬೆಳ್ಳಿ ಬೆಲೆ ಜಾಸ್ತಿ ಆಗಿದೆ. ಜೊತೆಗೆ ಒಬ್ಬ ಗೃಹಿಣಿಯಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು? ಯಾಕಂದರೆ ಈ ದಿನಸಿ ನಾವು ಕೊಂಡುಕೊಳ್ಳುವಂಥ ಸಾಮಾನು ಸರಂಜಾಮುಗಳು ಅವುಗಳ ಬೆಲೆ ಏನೂ ಕಡಿಮೆ ಇಲ್ಲ. ಇಂಥ ಸಂದರ್ಭದಲ್ಲಿ ತಾವೇನು ನಿರೀಕ್ಷೆ ಮಾಡ್ತೀರಿ ಮೇಡಮ್? ಚಿನ್ನ ಮತ್ತೆ ಬಂಗಾರ ಅನ್ನೋದು ನಮ್ಮ ಭಾರತೀಯ ಮಹಿಳೆಯರಿಗೆ ಅದೊಂದು ಲಕ್ಸುರಿ ಖಂಡಿತ ಅಲ್ಲ. ಅದು ನಮಗೆ ಒಂದು ರಕ್ಷಣೆ, ಭದ್ರತೆ ಮತ್ತು ಭರವಸೆ. ಪ್ರತಿಯೊಂದು ಕುಟುಂಬದಲ್ಲಿ ಇವತ್ತು ಚಿನ್ನ ಬೆಳ್ಳಿ ಅನ್ನೋದು ನಮ್ಮ ದಿನನಿತ್ಯದ ಬಜೆಟಿಂಗಿಗೂ ಇಂಪಾರ್ಟೆಂಟು. ನಾವು ಮುಂಚೆನೆ ಪ್ಲಾನ್ ಮಾಡ್ಕೋತೀವಿ, ಈ ವರ್ಷ ಒಂದಿಷ್ಟು ಮಾಡ್ಕೊಳ್ಳೋಣ, ಮುಂದಕ್ಕೆ ನನ್ನ ಮಗಳಿದ್ರೆ ಸೊಸೆ ಇದ್ರೆ ಎಲ್ಲರಿಗೂ ಜನರೇಷನ್ ವೈಸ್ ನಾವು ಕೊಡಬೇಕು ಅದನ್ನ ಅಂತ. ನಮ್ಮ ಕಲ್ಚರ್ದು ಪಾರ್ಟ್ ಅದು. ಬೇರೆ ವೆಸ್ಟರ್ನ್ ಕಂಟ್ರೀಸ್ ತರ ನಾವು ಬೇರೆ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ನೋಡೋದಿಲ್ಲ. ಚಿನ್ನನ ತುಂಬಾ ಇಂಪಾರ್ಟೆಂಟು. ಒಂದು ಮನೆಯಲ್ಲಿ ಒಂದು ಸಂಭ್ರಮ ಇದ್ರೆ, ಒಂದು ಮಗು ಹುಟ್ಟಿದ್ರೆ ತಕ್ಷಣ ಅದಕ್ಕೆ ಕಿವಿ ಚುಚ್ಚಿಸ್ತೀವಿ 3 ತಿಂಗಳು 5 ತಿಂಗಳಲ್ಲಿ. ಒಂದು ಎವ್ರಿ ಲೈಫ್ ಸ್ಟೇಜ್ ಅಲ್ಲಿ ಚಿನ್ನ ಅನ್ನೋದು ಇಟ್ಸ್ ಪಾರ್ಟ್ ಆಫ್ ಅವರ್ ಕಲ್ಚರ್. ಮದ್ವೆ ಅಂತೂ ಹೇಳಲೇಬೇಕಾಗಿಲ್ಲ, ನಿಮ್ಗೆಲ್ಲ ಗೊತ್ತು. ತಾಳಿ ಒಂದು ಮಟ್ಟಕ್ಕೆ ತಾಳಿ ಅಂತೂ ಕಂಪಲ್ಸರಿ, ಅದಿಲ್ಲದೆ ಒಂದು ಮದ್ವೆನೇ ಆಗೋದಿಲ್ಲ. ಅದ್ರ ಮಧ್ಯೆ ಕೊಡೋದು ತಗೊಳ್ಳೋದು ಇದೆಲ್ಲ ಇರುತ್ತೆ. ಇವಾಗ ಈ ತರ ಏರುಪೇರ್ ಆಗ್ತಾ ಇರೋ ವೋಲಟೈಲಿಟಿ ಆಫ್ ಪ್ರೈಸ್ ಏನ್ ನಡೀತಾ ಇದೆ, ಇದರಿಂದ ನಮ್ಮ ಪ್ಲಾನಿಂಗ್ಗೆ ಒಂದು ಹೊಡ್ತಾ. ಅದು ಒಂದು ಮನೆದು ಬಜೆಟ್ ಅಲ್ಲಿ ಚಿನ್ನ ಬೆಳ್ಳಿ ಮತ್ತೆ ಗ್ಯಾಸ್ ಕೂಡ ಇವಾಗ ಮಾತಾಡ್ತಾ ಇದ್ವಿ, ಇದೆಲ್ಲ ಏರುಪೇರು ಆಗ್ತಾ ಇರೋದ್ರಿಂದ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದರಿಂದ ನಮ್ಗೆ ಗವರ್ಮೆಂಟ್ ಇಂದ ಏನ್ ಕೇಳೋದು ಅಂದ್ರೆ, ನಾವು ಗೃಹಿಣಿಯರಾಗಿ ಮಹಿಳೆಯರಾಗಿ ನಿಮ್ಮಲ್ಲಿ ಚೀಪ್ ಗೋಲ್ಡ್ ಕೊಡಿ ಅಂತ ಕೇಳ್ತಾ ಇಲ್ಲ, ಒಂದು ಸ್ಟೆಬಿಲಿಟಿ ಕೊಡಿ. ಆಗ ನಮ್ಗೆ ಪ್ಲಾನಿಂಗ್ ಮತ್ತೆ ಬಜೆಟಿಂಗ್ಗೆ ನಮ್ಮ ಫ್ಯಾಮಿಲಿ ಮುಂದೆ ಫ್ಯೂಚರಿಸ್ಟಿಕ್ ಥಿಂಕಿಂಗ್ಗೆ ನಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಓಕೆ ಮೇಡಮ್, ನಿಮ್ ಜೊತೆ ಮಾತಾಡ್ತೀನಿ. ಯಾಕಂದ್ರೆ ಅವ್ರು ಹೇಳಿದ್ರು ಕಿವಿ ಚುಚ್ಚಕ್ಕೂ ಕೂಡ ಬೇಕು ಅಂತ. ಇಲ್ಲೇ ನೋಡಿ ಬರೋದು ಎಡವಟ್ಟು. ಅಂದ್ರೆ ಹೆಣ್ಮಕ್ಳ ಮೇಲೆ ಅಪಾರವಾದ ಗೌರವ ಇದೆ. ನಮ್ಮ ಆರ್ಥಿಕತೆ ಉಳಿದಿರೋದೇ ಹೆಣ್ಮಕ್ಳಿಂದ. ಅವ್ರ ಮನೆಯಲ್ಲಿ ಅವ್ರ ಜೀರಿಗೆ ಡಬ್ಬಿನಲ್ಲಿ ಅಲ್ಲಿ ಇಲ್ಲಿ ಇಟ್ಟಿರುವಂಥ ದುಡ್ಡಿದೆಯಲ್ಲ, ಅದೇ ಗಂಡು ಮಕ್ಕಳುಗಳಿಗೆ ತುಂಬಾ ಸಂಕಟ ಸಂದರ್ಭದಲ್ಲಿ ನೆರವಿ ಬರೋದು. ಆದ್ರೆ ಈ ಕಿವಿ ಚುಚ್ಚಿದೆಯಲ್ಲ ಮೇಡಮ್, ಒಬ್ಬರು ಮನೆಯಲ್ಲಿ ಹೋಗಿ ಚಿನ್ನ ನೋಡಿದ ತಕ್ಷಣ ಅವರು ಮನೆಗೆ ಹೋಗಿ ಕಿವಿ ಚುಚ್ತಾರೆ. ಅಲ್ಲಿಂದ ಈ ಕಿವಿ ಚುಚ್ಚುವಂತ ಪ್ರಕ್ರಿಯೆಗಳು ನಿರಂತರವಾಗಿ ಸಾಗುತ್ತೆ. ಪಾಪ ಅವರು ಅನಿವಾರ್ಯವಾಗಿ ಗಂಡಸರು ಕೊಡಿಸ್ಲೇಬೇಕು. ನಿಮ್ಮ ಮಾತಿಗೆ ಒಂದು ಆಡ್ ಆನ್ ಸರ್. ಭಾರತ ಸುಮಾರು 30,000 ಟನ್ಗೂ ಹೆಚ್ಚಿನ ಚಿನ್ನ ಇದೆ ನಮ್ಮಲ್ಲಿ. ವೆನ್ ಇಟ್ ಕಮ್ಸ್ ಟು ಚಿನ್ನ, ಭಾರತ ಇಸ್ ಅ ವೆರಿ ರಿಚ್ ಕಂಟ್ರಿ. ಅಮೆರಿಕದ ಬಳಿ ಇರುವಂತದ್ದು 8,000 ಟನ್, ಭಾರತದ ಗೌರ್ಮೆಂಟ್ ಬಳಿ ಇರುವಂತದ್ದು 800 ಟನ್. ಆದ್ರೆ ಚಿನ್ನ ನಮ್ಮಲ್ಲಿ ಗೃಹಿಣಿಯರು ಅವ್ರು ಹೇಳ್ದಂಗೆ ಮೇಡಮ್ ಸಣ್ಣ ಪುಟ್ಟದ್ದು ಅವ್ರು ಇವರು ಅಂತ ಹೇಳ್ಕೊಂಡು 30,000 ಟನ್ಗೂ ಅಧಿಕ ಚಿನ್ನ ಇದೆ ನಮ್ಮಲ್ಲಿ. ಅಟ್ಲೀಸ್ಟ್ ಮಿನಿಮಮ್ ಹೆಂಗ್ ಗೊತ್ತಾ, ಒಂದು ತಾಳಿ ಬಗ್ಗೆ ಹೇಳಿದ್ರು. ಈ ತಾಳಿ ವಿಚಾರ ಸಂಬಂಧಪಟ್ಟಂಗೂ ತಾಳಿ ಅನ್ನಕ್ಕಾಗಲ್ಲ, ತರಲೇಬೇಕು ಅಂತ